ಪ್ರೈಸ್ ಲಾರ್ಡ್. ಇಂದಿನ ವಿಧೇಯತೆಯ ವಾಗ್ದಾನ ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 29ನೇ ವಾಕ್ಯ. ಯೆಹೋವನು ದುಷ್ಟರಿಗೆ ದೂರ, ಶಿಷ್ಟರ ಬೆನ್ನಹಕ್ಕೆ ಹತ್ತಿರ. ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ಶಿಷ್ಟರಾಗಿದ್ದುಕೊಂಡು ಮಾಡುವಂಥ ಪ್ರಾರ್ಥನೆಗಳನ್ನು ಕರ್ತನು ಬಹಳ ಬೇಗ ಕೇಳುತ್ತಾನೆಂಬುದಾಗಿ ಈ ವಾಕ್ಯವು ನಮಗೆ ಎಚ್ಚರಿಸುತ್ತದೆ. ನಾವು ಕ್ರಿಸ್ತ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿ ಆತನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳನ್ನು ತೊಳೆದುಕೊಂಡದರ ನಿಮಿತ್ತವಾಗಿ ದೇವರ ಸನ್ನಿಧಾನದಲ್ಲಿ ಶಿಷ್ಟರಾಗಿ ಕಾಣಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಅದಲ್ಲದೆ ಆತನ ವಾಕ್ಯಕ್ಕನುಗುಣವಾಗಿ ಒಂದು ವಿಧೇಯತೆಯ ಪವಿತ್ರವಾದಂಥ ಜೀವಿತವನ್ನು ನಾವು ಜೀವಿಸುವಾಗ ನಾವು ಶಿಷ್ಟರಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತೆ. ಆ ರೀತಿಯಾಗಿ ಶಿಷ್ಟರಾಗಿ ನಾವು ಜೀವಿಸುವಾಗ ನಮ್ಮ ಪ್ರಾರ್ಥನೆಗಳನ್ನು ಕರ್ತನು ಕೇಳಿ ಅತಿ ಬೇಗನೆ ಉತ್ತರ ಕೊಡುತ್ತಾನೆ ಎಂಬುದಾಗಿ ಕರ್ತನ ವಾಕ್ಯವು ನಮಗೆ ಬೋಧಿಸುವಂಥದ್ದಾಗಿದೆ. ಹಾಗಾಗಿ ಇಂದು ನಾನು ಮತ್ತು ನೀನು ಆಲೋಚನೆ ಮಾಡಬೇಕಾದಂಥ ವಿಷಯ, ನನ್ನ ಜೀವಿತ ವಾಕ್ಯಕ್ಕನುಗುಣವಾದಂಥ ಪವಿತ್ರವಾದ ಜೀವಿತವಾಗಿ ಇದೆಯೋ ಅಥವಾ ನಾನು ವಾಕ್ಯವನ್ನು ಅನುಸರಿಸದೆ ಅಪವಿತ್ರನಾಗಿದ್ದೇನೋ ಎನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕು. ಪ್ರಾರ್ಥನೆಗಳಿಗೆ ಉತ್ತರ ಸಿಗುವಂಥ ರೀತಿಯಲ್ಲಿ, ಪ್ರಾರ್ಥಿಸುವ ವಿಷಯಗಳಿಗೆ ಜಯ ಸಿಗುವಂಥ ರೀತಿಯಲ್ಲಿ ವಾಕ್ಯಕ್ಕನುಗುಣವಾದಂಥ ಪರಿಶುದ್ಧವಾದ ಜೀವಿತವನ್ನು ಜೀವಿಸೋದಕ್ಕೆ ಕರ್ತನು ನನಗೂ ನಿನಗೂ ಸಹಾಯ ಮಾಡಿ ನಡೆಸುವಂತಾಗಲಿ. ಗಾಡ್ ಬ್ಲೆಸ್ ಯು. ಆಮೆನ್.